ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 10 ಲಕ್ಷಕ್ಕೂ ಅಧಿಕ ಮೌಲ್ಯದ 10 ಬೈಕ್, 2 ಟ್ರ್ಯಾಕ್ಟರ್ ಟ್ರೇಲರ್ಗಳು ವಶಕ್ಕೆ. ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ 3 ಕಳ್ಳರನ್ನು ಬಂಧಿಸುವಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಕಳ್ಳರನ್ನ ಮಲ್ಲಿಕಾರ್ಜುನ್ ಮಂಟೂರ್, ಸದಾಶಿವ್ ಕೆಬ್ಬಾನಿ, ಹನುಮಂತ್ ನೇಸೂರ್ ಎಂದು ಗುರುತಿಸಲಾಗಿದೆ. ಮೋಟಾರ್ ಸೈಕಲ್ ವಿನಿಮಯ ಏಜೆನ್ಸಿ ಹೆಸರಿನಲ್ಲಿ ಕಳ್ಳತನ ಮಾಡಿದ್ದ ಬೈಕ್ಗಳನ್ನು ಮಾರಾಟ ಮಾಡುತ್ತಿದ್ದ ಕಳ್ಳರನ್ನ ಜಮಖಂಡಿ ಗ್ರಾಮೀಣ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆ, ಪಕ್ಕದ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಹಲವು ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನೆರವೇರಿಸಿದ್ದಾರೆ. ಇನ್ನು ಕಳೆದ ನವೆಂಬರ್ 14, 2023ರಲ್ಲಿ ಬೈಕನ್ನು ಕದಿಯಲಾಗಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕಳುವಾದ ಬೈಕ್ ಮಾಲೀಕ ವಿಠ್ಠಲ್ ಕಳ್ಳಿಮನಿ ಎನ್ನುವರು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು. ಪ್ರಕರಣವನ್ನು ಭೇದಿಸಲು ತನಿಖೆಯನ್ನು ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಕೈಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಹಾಗೂ ಮಹಾಂತೇಶ್ ಜಿದ್ದಿ ಅವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಸಿಪಿಐ ಜಮಖಂಡಿ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ಮಹೇಶ್ ಸಂಕ್ ಮತ್ತು ಎಚ್ಎಂ ಹೊಸ್ಮನಿ, ಪಿಎಸ್ಐ ಅಪರಾಧ ವಿಭಾಗ ಎಎಸ್ಐ ಬಿಎಸ್ ಬಿರಾದರ್ ಅವರೊಂದಿಗೆ ಸಿಬ್ಬಂದಿಯವರಾದ ಸಿಪಿ ಕುಸನಾಳೆ, ಬಿಎಂ ಜಂಬಗಿ, ಎಸ್ಎಸ್ ಮೇಟಿ, ಬಿಎಸ್ ಮಾಳಿ, ಬಿಬಿ ವನಜೋಳ್, ಸಿಐ ಪರೀಟ್ ಮತ್ತು ಎಸ್ಎಸ್ ತುಪ್ಪದ್, ಬಿವೈ ಪೇತುಣ್ಣವರ್, ಟಿಆರ್ ಕೆಲೂಡಿ, ಎಸ್ಎಲ್ ಲಾಯನ್ನವರ್, ವಿಎಸ್ ಜಾಧವ್, ಮುತ್ತು ತಮದಡ್ಡಿ ಇವರನ್ನು ಒಳಗೊಂಡ ಅಪರಾಧ ಪತ್ತೆ ಮಾಡುವ ತಂಡವನ್ನು ರಚಿಸಿಕೊಂಡು ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಕಾರ್ಯಾಚರಣೆಯ ವೇಳೆ 4,50,000 ಕಿಮ್ಮತ್ತು ಅಥವಾ ಮೌಲ್ಯದ 10 ಮೋಟಾರ್ ಸೈಕಲ್ಗಳು, ಇನ್ನು 5 ಲಕ್ಷ ರೂಪಾಯಿ ಮೌಲ್ಯದ 2 ಟ್ರ್ಯಾಕ್ಟರ್ ಟ್ರೇಲರ್ಗಳು ಸೇರಿದಂತೆ ಒಟ್ಟಾರೆ ವಿವಿಧ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 10 ಲಕ್ಷ ಮೌಲ್ಯದ 10 ಮೋಟಾರ್ ಸೈಕಲ್ ಹಾಗೂ 2 ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಜಮಖಂಡಿ ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಮಖಂಡಿ ಉಪವಿಭಾಗದ ಜಮಖಂಡಿ ಗ್ರಾಮೀಣ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಹೇಶ್ ಸಂಕ್ PSR ಅವರು, ಹಾಗೆ ಕ್ರೈಮ್ PS ಆಗಿರ್ತಕ್ಕಂಥ ಹೊಸ್ಮನಿ ಅವರು ಮತ್ತು ಅವ್ರ ಕ್ರೈಮ್ ತಂಡದವರು ಒಂದು ಅತ್ಯುತ್ತಮ ರೀತಿಯಂತ ಕೆಲಸ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಸುಮಾರು 10 ಲಕ್ಷಕ್ಕೂ ಬೆಲೆ ಬಾಳ್ತಕ್ಕಂಥ ವಾಹನಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ಕೇಸ್ ಸಂಬಂಧಪಟ್ಟಂತೆ ನಾವು 3 ಜನ ಆರೋಪಿಗಳನ್ನ ಬಂಧಿಸಿದ್ವಿ. 3 ಜನನು ಸಹ ನಮ್ಮ ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಅವರು. ಒಬ್ಬ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಮಂಟೂರ್ ಅಂತೇಳಿ, ಇನ್ನೊಬ್ಬ ಸದಾಶಿವ್ ಕಿಬ್ಬಾಣಿ ಅಂತೇಳಿ, ಇನ್ನೊಬ್ಬ ಹನುಮಂತ್ ನೇಸೂರ್ ಅಂತೇಳಿ 3 ಜನನ್ನ ಕರ್ಕೊಂಡ್ಬಂದು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಮಖಂಡಿ ತಾಲೂಕು ಮತ್ತೆ ಬಿಜಾಪುರ ಡಿಸ್ಟಿಕ್ಕು ಮತ್ತೆ ಈ ಕಡೆ ಬೆಳಗಾವಿ ಡಿಸ್ಟಿಕ್ನಲ್ಲಿ ಮೋಟರ್ ಬೈಕು ಮತ್ತೆ ಟ್ರ್ಯಾಕ್ಟರ್ ಟ್ರಾಲಿಗಳನ್ನ ಕಳ್ತನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು 10 ಮೋಟರ್ ಬೈಕ್ಗಳನ್ನ, ಆಮೇಲೆ 2 ಟ್ರ್ಯಾಕ್ಟರ್ ಟ್ರೇಲ್ಗಳನ್ನ ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಒಂದು ಕೊಣ್ಣೂರು ಗ್ರಾಮದ 1 ಮೋಟರ್ ಬೈಕ್ ಇದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಿರ್ತಕ್ಕಂಥವೆಲ್ಲರೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು. ಮಸಗುಪ್ಪಿ, ಗುಣದಾಳ, ಕಿಳಗಾವಿ, ಕಾಗವಾಡ, ನಂದಿ, ಸುಸರ್ಗ, ಚಿಂಚ್ಲಿ, ಜತ್ ತಾಲೂಕುಗಳಲ್ಲಿ ಮುಂತಾದ ಕಡೆಯಲ್ಲಿ ಕಳ್ತನ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲನೂ ಜಪ್ತಿ ಮಾಡಿದ್ವಿ. 2 ಟ್ರಾಲಿಗಳು ಸಹ ಇವು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಕಳ್ತನ ಆಗಿರ್ತಕ್ಕಂಥವು, ಅವುಗಳನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ. ಆ 3 ಜನರನ್ನು ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ವಿ. ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಅಮರನಾಥ್ ರೆಡ್ಡಿ ಸರ್ ಅವರು, ಹಾಗೆ ಅಡಿಷನಲ್ SP ಸರ್ಗಳಾಗಿರ್ತಕ್ಕಂಥ ಪ್ರಸನ್ನ ದೇಸಾಯಿ ಸರ್, ಆಗ ಮಹಾಂತೇಶ್ ಜಿದ್ದಿ ಸರ್ ಅವರು ಗೈಡ್ ಮೇಲೆ, ಅವರ ಮಾರ್ಗದರ್ಶನದ ಮೇಲೆ ನಮ್ಮ CPI ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಂಡಿ ಗ್ರಾಮೀಣ PSI ಸಂಕ ಮತ್ತು ಹೊಸ್ಮನಿ ಅವರು, ಅವರ ಕ್ರೈಮ್ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ಕೊಡಲಾಗುತ್ತೆ. ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.